ದೊಡ್ಡಲ್ಮರದಿಂದ ಕೇವಲ 1 ಕಿಲೋಮೀಟರ್ ಅಲ್ಲಿ ಈ ಒಂದು ಲೇಔಟ್ ಲೊಕೇಟ್ ಆಗಿದೆ. ಯಾವ್ದಿಂದ ಅಪ್ರೂವ್ ಆಗಿದೆ ಹಾಗೆ ಯಾವ ಖಾತಾ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ರಾ? ಇದು ಬಂದ್ಬಿಟ್ಟು BMRD ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಖಾತಾ ಸೈಟ್ಸ್. ಕನೆಕ್ಟಿವಿಟಿ ವೈಸ್ ನೋಡ್ತಾ ಇದ್ರಾ, ದೊಡ್ಡಲ್ಮರದಿಂದ ಕೇವಲ 1.5 ಕಿಲೋಮೀಟರ್. ಎಲ್ಲರಿಗೂ ಮಾಗಡಿ ರೋಡ್ ಗೊತ್ತೇ ಇದೆಯಲ್ಲ, ಮಾಗಡಿ ರೋಡ್ ಅಲ್ಲಿ ಇರುವಂತ ಅತಿಥಿ ಹೋಟ್ಲಿಂದ ಕೇವಲ 3 ರಿಂದ 4 ಕಿಲೋಮೀಟರ್ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ನೈಸ್ ರೋಡ್ ಏನಿದೆ, ನೈಸ್ ರೋಡ್ ಕೂಡ ತುಂಬಾನೇ ನಿಯರ್ ಬೈ ಇದೆ. ಚಿಲ್ ಮಾಡಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಶೂಲಿನ್ ರೆಸಾರ್ಟ್, ಉಪ್ಪಿ ರೆಸಾರ್ಟ್, ಹಾಗೆ ಮಕ್ಕಳಿಗೆ ಓದ್ಸಕ್ಕೆ ಕಾಲೇಜು, ಸ್ಕೂಲ್ಸ್ ಹಾಗೆ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಕೂಡ ನಮ್ಮ ಲೇಔಟ್ ಇಂದ ಹತ್ರನೇ ಇದೆ. ನೋಡಿ, ಇದೇ ಮೇನ್ ರೋಡ್, ಇದೇ ಲೇಔಟ್. ಮೇನ್ ರೋಡ್ ಗೆ ಅಟ್ಯಾಚ್ ಆಗಿನೇ ಮಾಡಿರುವಂತ ಲೇಔಟ್ ಇದು. ಟೋಟಲ್ ಆಗಿ 12 ಎಕರೆ ಮಾಡಿರುವಂತ ಲೇಔಟ್. ಹಾಗಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕಂತ ಹೇಳಿದ್ರೆ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ. ರಮೇಶ್ ಖಂಡ ವ್ಲಾಗ್ಸ್. ಇವತ್ತೇ ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ BMRD ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಖಾತೆ ಆಗಿರೋಂತ ಸೈಟ್ಸ್ ನ ತೋರಿಸಿ, ಅದು ಕೂಡ ನಮ್ಗೆ ಮೇನ್ ರೋಡ್ ಗೆ ನಿಯರ್ ಬೈ ಇರಬೇಕು, ಆತರ ಯಾವ್ದಾದ್ರು ಸೈಟ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಹಿಂದೆನೆ ನೀವು ನೋಡ್ತಾ ಇರ್ಬೋದು, ಪೆಟ್ರೋಲ್ ಪಂಪ್ ಇದೆ. ಅದೇ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರೋಂತ ಲೇಔಟ್ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ತಾ ಇದೀನಿ. ಹಾಗೆ ಲೊಕೇಶನ್ ವೈಸ್ ಎಲ್ಲಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ದೊಡ್ಡಲ್ಮರ ಗೊತ್ತೇ ಇದೆ. ದೊಡ್ಡಲ್ಮರದಿಂದ ಕೇವಲ 1.5 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಇದು ಬಂದ್ಬಿಟ್ಟು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ BMRD ಅಪ್ರೂವ್ ಆಗಿರೋಂತ ಖಾತಾ ಸೈಟ್ಸ್. ಹಾಗೆ ನಿಮ್ಮೆಲ್ಲರಿಗೂ ಮಾಗಡಿ ರೋಡ್, ತಾವರೆಕೆರೆ ಗೊತ್ತೇ ಇದೆ. ಅತಿಥಿ ಗ್ರ್ಯಾಂಡ್ ಹೋಟೆಲ್ ಏನಿದೆ ಅಲ್ಲಿಂದ ಕೇವಲ ಒಂದು 3 to 4 ಕಿಲೋಮೀಟರ್ಸ್ ಒಳಗಡೆನೆ ಲೊಕೇಟ್ ಆಗಿರುವಂತ ಲೇಔಟ್ ಇದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ರಕ್ಷಿತಾ ಮೇಡಮ್ ಅವರು ಇದ್ದಾರೆ, ಪೃಥ್ವಿ ವೆಂಚರ್ಸ್ ಕಡೆಯಿಂದ. ಇನ್ನ ಹೆಚ್ಚಿನ ಮಾಹಿತಿ ಈ ಲೇಔಟ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಪೃಥ್ವಿ ವೆಂಚರ್ಸ್ ಕಡೆಯಿಂದ ರಕ್ಷಿತಾ ಮೇಡಮ್ ಅವರು ಇದ್ದಾರೆ. ಹಾಯ್ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಮುಂಚೆನೆ ಪೃಥ್ವಿ ವೆಂಚರ್ಸ್ ಅವ್ರದ್ದು ವಿಡಿಯೋಗಳನ್ನ ಮಾಡಿದೀವಿ. ಖಂಡಿತ. ಇನ್ನೊಂದು ಹೊಸ ಲೇಔಟ್ ನ ಮಾಡಿದೀರಾ ಮೇಡಮ್. ಸಾಕಷ್ಟು ಜನ ಇನ್ನೂ ಹೊಸ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿರ್ತಾರೆ. ಅವ್ರಿಗೆ ಪೃಥ್ವಿ ವೆಂಚರ್ಸ್ ಬಗ್ಗೆ ಒಂದ್ ಸ್ವಲ್ಪ ಸ್ಮಾಲ್ ಇಂಟ್ರೊಡಕ್ಷನ್, ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ, ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ರಕ್ಷಿತಾ. ನಾನಿವತ್ತು ನಮ್ಮ ಪೃಥ್ವಿ ವೆಂಚರ್ಸ್ ಕಡೆಯಿಂದ ಮಾತಾಡ್ತಿದ್ದೀನಿ. ನಮ್ಮ ಪೃಥ್ವಿ ವೆಂಚರ್ಸ್ ಆಫೀಸ್ ಲೊಕೇಟ್ ಆಗಿರೋದು ಮಾಗಡಿ ರೋಡ್, ಚಿಕ್ಕಗೊಲ್ರಟ್ಟಿ ಹತ್ರ ಲೊಕೇಟ್ ಆಗಿದೆ. ಸೊ ನಮ್ಮ ಕಂಪನಿ ಬಂದು ಹಲವಾರು ವರ್ಷಗಳಿಂದ ಸುಮಾರು ಪ್ರಾಜೆಕ್ಟ್ಸ್ ನ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೀಗ ನಿಮ್ಗೆ ಹೊಸದಾಗಿ ಅದ್ರಲ್ಲೂ ಕೂಡ BMRD ಅಪ್ರೂವಲ್ ಇಂಡಿವಿಜುವಲ್ ಖಾತೆ ಆಗಿರುವಂತಹ ಪ್ರಾಜೆಕ್ಟ್ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಹಾಗಾದ್ರೆ ಈ ಲೇಔಟ್ ಬಂದ್ಬಿಟ್ಟು ಅಪ್ರೂವ್ ಆಗಿರೋದು BMRD ಇಂದ. ಎಸ್ ಹೌದು ಖಾತಾ ಮೇಡಮ್. ಖಾತಾ ಮ್ಯಾಮ್. ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಖಾತಾ ಅಪ್ರೂವಲ್ ಆಗಿದೆ. ಮ್ಯಾಮ್ ನೀವು ನೋಡ್ತಿರ್ಬೋದು, ಇದೇ ಮೇನ್ ರೋಡ್ ಅಟ್ಯಾಚ್ ಆಗಿನೇ ನಮ್ ಲೇಔಟ್ ಮಾಡಿರುವಂತದ್ದು. ಇಲ್ಲೇ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಗ್ರ್ಯಾಂಡ್ ಆರ್ಚ್ ಕೂಡ ಬರ್ತಾ ಇದೆ. ಹಾಗೆ ನಮ್ ಲೇಔಟ್ ಸುತ್ತಮುತ್ತ ಫುಲ್ ಗೇಟೆಡ್ ಕಮ್ಯುನಿಟಿ ಕೂಡ ಇರುತ್ತೆ. ಹಾಗಾದ್ರೆ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? ಎಕ್ಸಾಕ್ಟ್ಲಿ ಮ್ಯಾಮ್, ಈ ಒಂದು ಲೇಔಟ್ ಲೊಕೇಟ್ ಆಗಿರೋದು ದೊಡ್ಡಲ್ಮರಿಂದ ಜಸ್ಟ್ 1 ಕಿಲೋಮೀಟರ್ ಹತ್ರದಲ್ಲೇ ಈ ಒಂದು ಲೇಔಟ್ ಲೊಕೇಟ್ ಆಗಿದೆ. ನಾನು ಹೇಳದೇ ಬೇಕಾಗಿಲ್ಲ ಮ್ಯಾಮ್, ಅಲ್ಲಿ ಮೇನ್ ರೋಡ್ ಕಾಣಿಸ್ತಿದೆ ನೋಡಿ. ಹೌದು, ಪೆಟ್ರೋಲ್ ಬಂಕ್ ಇದೆ, ಅಟ್ಯಾಚ್ ಆಗಿನೇ ನಮ್ ಲೇಔಟ್ ಮಾಡಿರೋದು. ಹಾಗಾದ್ರೆ ಇದು ಟೋಟಲ್ ಆಗಿ ಎಷ್ಟು ಎಕರೆಲ್ಲಿ ಮಾಡಿರೋಂತ ಪ್ರಾಜೆಕ್ಟ್ ಮೇಡಮ್ ಇದು? ಖಂಡಿತ ಮ್ಯಾಮ್, ನಮ್ ಲೇಔಟ್ ಬಂದು ಸುಮಾರು 12 ಎಕರೆಲ್ಲಿ ನಿರ್ಮಾಣ ಮಾಡಿರುವಂತದ್ದು. ನಿಮ್ಗೆ ಹಲವಾರು ಸೈಟ್ಸ್ ಗಳು ಬರುತ್ತೆ. ಈಗ ಆಲ್ರೆಡಿ 50% ಸೋಲ್ಡ್ ಔಟ್ ಆಗಿ ಕೆಲವೇ ಸೈಟ್ಸ್ ಗಳು ಮಾತ್ರ ಉಳಿದಿದೆ. ಇನ್ನು ಡೈಮೆನ್ಷನ್ಸ್ ಮತ್ತೆ ಫೇಸಸ್ ಅಂತ ಬಂದ್ರೆ ನೀವು ಕೇಳೋದಾದ್ರೆ 20, 30, 30, 40, 30, 50 ಹಾಗೆ ಆಲ್ ಡೈಮೆನ್ಷನ್ಸ್, ಎಲ್ಲಾ ಡೈಮೆನ್ಷನ್ಸ್ ಅಲ್ಲೂ ಅವೈಲಬಲ್ ಇದೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಫೇಸಸ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಓಕೆ, ಯಾರು ಫಸ್ಟ್ ಬಂತಾರೆ ಅವ್ರಿಗೆ ಬಂದ್ಬಿಟ್ಟು ಅವ್ರು ಇಷ್ಟ ಆದಂತ ಕಾರ್ನರ್ ಸೈಟ್ಸ್ ಆದ್ರೂ ತಗೋಬಹುದು. ಯಾವ ಫೇಸಿಂಗ್ ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಬೋದು. ಖಂಡಿತ ಮ್ಯಾಮ್. ಎಸ್ ಮೇಡಮ್, ಹಂಗಂದ್ರೆ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಡ್ತಾ ಇದೀರಾ? ಖಂಡಿತ ಮ್ಯಾಮ್, ನಮ್ ಲೇಔಟ್ ಅಲ್ಲಿ ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದ್ರೆ ನೀವು ನೋಡ್ತಿರ್ಬೋದು, ಆಲ್ರೆಡಿ JCP ವರ್ಕ್ ಕೂಡ ಲೈವ್ ಆಗಿ ನಡೀತಾ ಇದೆ. 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಸೀವೇಜ್ ಸಿಸ್ಟಮ್ ಇಂದ ಹಿಡಿದು ಡ್ರೈನೇಜ್ ಸಿಸ್ಟಮ್, ಹಾಗೆ ಪ್ರತಿ ಒಂದು ಸೈಟ್ ಗೂ ಇಂಡಿವಿಜುವಲ್ ಪ್ಲಾಂಟೇಶನ್, ಹಾಗೆ ನಿಮ್ಗೆ ಪ್ರತಿ ಒಂದು ಒಂದ್ ಮನೆ ಕಟ್ಕೊಂಡು ವಾಸ ಮಾಡಕ್ಕೆ ಏನೇನೆಲ್ಲ ಫೆಸಿಲಿಟೀಸ್ ಬೇಕು, ಅಮ್ಯುನಿಟೀಸ್ ಬೇಕು, ಎಲ್ಲಾ ತರ ಅಮ್ಯುನಿಟೀಸ್ ನಾವು ನಿಮ್ಗೆ ಪ್ರೊವೈಡ್ ಮಾಡಿದೀವಿ ಮ್ಯಾಮ್. ಹಾಗಾದ್ರೆ BMRD ಪ್ರಕಾರ ಏನೇನ್ ಬೇಕು ಪ್ರತಿಯೊಂದನ್ನು ಮಾಡಿದೀರಾ? ಖಂಡಿತ ಅಲ್ವಾ ಮೇಡಮ್? ಪಾರ್ಕ್ ಇಂದ ಹಿಡಿದು ಪ್ರತಿ ಒಂದು ಮಕ್ಳಿಗೆ ಚಿಲ್ ಮಾಡಕ್ಕೆ, ಆಟ ಆಡಕ್ಕೆ ಏನೇನ್ ಬೇಕು ಎಲ್ಲ ಕೂಡ ನಾವು ಅವೈಲಬಲ್ ಮಾಡ್ಕೊಟ್ಟಿದ್ದೀವಿ.
ಮೇಡಮ್ ನೀವು ನೋಡ್ತಾ ಇರ್ಬೋದು ಲೈವ್ ಅಲ್ಲೇನೆ ವಾಟರ್ ಕನೆಕ್ಷನ್ ಆಗಿರ್ಬೋದು ಹೌದು ಅಥವಾ ನಿಮ್ಗೆ ಡ್ರೈನೇಜ್ ಸಿಸ್ಟಮ್ ಸೀವೇಜ್ ಸಿಸ್ಟಮ್ ಪ್ರತಿಯೊಂದು ಕೂಡ ಇಲ್ಲೇ ರೆಡಿ ಆಗ್ತಾ ಇದೆ ಆಲ್ರೆಡಿ. ಅಲ್ವಾ ಮೇಡಮ್? ಹಂಗಾದ್ರೆ ಪ್ರೀ ಲಾಂಚಿಂಗ್ ಅಂತ ಅಲ್ಲ, ಎಲ್ಲ ಅವಳಿಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಎಸ್ ಮ್ಯಾಮ್, ನಾನು ಹೇಳೋದೇ ಬೇಕಾಗಿಲ್ಲ. ಆಕ್ಚುಲಿ ನೋಡೋರೆಲ್ಲ ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅನ್ಕೊಂತಿದ್ದಾರೆ, ಬಟ್ ಲೈವ್ ಅಲ್ಲೇ ತೋರಿಸ್ತಾ ಇದೀನಿ. ಆಲ್ರೆಡಿ JCB ವರ್ಕ್ ಕೂಡ ನಡೀತಾ ಇದೆ. ಇಲ್ಲೇ ಡೆವಲಪ್ಮೆಂಟ್ಸ್ ಗಳನ್ನ ನಾವು ಆಲ್ರೆಡಿ ಮಾಡ್ತಾ ಇದೀವಿ ಮ್ಯಾಮ್. ಇಲ್ಲೇ ನಡೀತಾ ಇದೆ, ನಮ್ಮ ಕಣ್ಣ ಎದುರುಗಡೆ ನಡೀತಾ ಇದೆ ಇಲ್ಲಿ. ಮೇಡಮ್ ಸಬ್ ರೋಡ್ ಎಲ್ಲ 30 ಅಡಿ ಕೊಟ್ಟಿದ್ದೀರಾ, ಮೇನ್ ರೋಡ್ ಎಲ್ಲ 60 ಅಡಿ ಕೊಟ್ಟಿದ್ದೀರಾ. ಇದೆಲ್ಲ ಕೂಡ CC ರೋಡೇ ಬರುತ್ತೆ ನಿಮ್ಗೆ. CC ರೋಡ್ ಬರ್ತಾ ಇದೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲೇ ಇವರ ಲೇಔಟ್ ಹತ್ರ ನೋಡ್ತಾ ಇರ್ಬೋದು ಸ್ಕೂಲ್ ವ್ಯಾನ್ ಕೂಡ ಪಾಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಮೇಡಮ್ ನಿಮ್ಮ ಲೇಔಟ್ ಇಂದ ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಯಾವ ತರ ಇದೆ? ಖಂಡಿತ ಮ್ಯಾಮ್, ಇಷ್ಟೊತ್ತು ನಾನು ನಮ್ಮ ಲೇಔಟ್ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ನಮ್ಮ ಲೇಔಟ್ ಸುತ್ತಮುತ್ತ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಲೇಔಟ್ ಹತ್ರದಲ್ಲೇ ಶೂಲಿನ್ ರೆಸಾರ್ಟ್ ತುಂಬಾನೇ ಫೇಮಸ್. ಜಸ್ಟ್ ಒಂದು 5 minutes ಡ್ರೈವ್ ಅಲ್ಲೇ ನೀವು ಆರಾಮಾಗಿ ರೀಚ್ ಆಗ್ಬೋದು. ಹಾಗೆ ದಿ ಫೇಮಸ್ ಉಪ್ಪಿ ರೆಸಾರ್ಟ್ ಕೂಡ ನಮ್ಮ ಲೇಔಟ್ ಇಂದ ತುಂಬಾ ನಿಯರ್ ಬೈ ಕೂಡ ಇದೆ. ಎಸ್, ಇನ್ನು ಸ್ಕೂಲ್ಸ್ ಕಾಲೇಜಸ್ ಅಂತ ಬಂದ್ರೆ ಸ್ಟ್ಯಾಂಡರ್ಡ್ ರೆಪ್ಯೂಟೇಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕಾಲೇಜಸ್ ಪ್ರತಿಯೊಂದು ಕೂಡ ನಮ್ಮ ಲೇಔಟ್ ಹತ್ರದಲ್ಲೇ ಇದೆ. ನಿಮ್ಗೆ ಆಲ್ರೆಡಿ ಅವಾಗಲೇ ತೋರಿಸ್ತೆ ಸ್ಕೂಲ್ ವ್ಯಾನ್ಸ್ ಗಳೆಲ್ಲ ಓಡಾಡ್ತಿತ್ತು. ಇನ್ನು ಹಾಸ್ಪಿಟಲ್ಸ್ ಅಂತ ಬಂದ್ರೆ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಕೂಡ ಅವೈಲೇಬಲ್ ಇದೆ ಮ್ಯಾಮ್. ಓಕೆ, ಇನ್ನೊಂದು ನಾನು ನೋಡ್ದಂಗೆ ಅವಾಗಲೇ ಸಾಕಷ್ಟು ಒಂದು 5 minutes ಗೆ BMTC ಬಸ್ ಪಾಸ್ ಆಗ್ತಾ ಇದೆ ಅಲ್ವಾ ಮೇಡಮ್? ಹೌದು ಮ್ಯಾಮ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗೆ ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳಂಗಿಲ್ಲ. ಇಲ್ಲೇ BMTC ಬಸ್ ಸ್ಟಾಪ್ ಇರೋದ್ರಿಂದ ನಿಮ್ಗೆ ಆರಾಮಾಗಿ ಓಡಾಡಬಹುದು ಬೇರೆ ಜಾಗಕ್ಕೆ ನಮ್ಮ ಲೇಔಟ್ ಅಲ್ವಾ ಮೇಡಮ್? ಹಾಗೇನೆ ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಲೇಔಟ್ ಹತ್ರನೇ ಪೆಟ್ರೋಲ್ ಬಂಕ್ ಕೂಡ ಎಸ್ ಎಸ್. ಸೊ ಎಲ್ಲದಕ್ಕೂ ದಿ ಬೆಸ್ಟ್ ಪ್ರೈಮ್ ಏರಿಯಾದಲ್ಲಿ ನಾವು ಮಾಡಿರೋದು ಮ್ಯಾಮ್ ಲೇಔಟ್. ಎಲ್ಲೂ ಹೊರಗಡೆ ಎಲ್ಲ ಮಾಡಿಲ್ಲ ನಾವು. ಸೊ ನಿಮ್ಗೆ ಡೆವಲಪ್ಮೆಂಟ್ಸ್ ಮತ್ತೆ ಕನೆಕ್ಟಿವಿಟಿ ಹೇಳ್ತಿದ್ದಂಗೆ ಗೊತ್ತಾಗುತ್ತೆ ಎಂತ ಒಂದು ಜಾಗದಲ್ಲಿ ನಾವು ಲೇಔಟ್ ಮಾಡಿದೀವಿ ಅಂತ. ಓಕೆ ಮೇಡಮ್, ಹಾಗಾದ್ರೆ ಈ ಲೇಔಟ್ ಇಂದ ಕನೆಕ್ಟಿವಿಟಿ ವೈಸ್ ಯಾವ ತರ ಇದೆ ಮೇಡಮ್? ಎಸ್ ಮ್ಯಾಮ್, ನಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಅಂತ ಬಂದ್ರೆ ಜಸ್ಟ್ ನಮ್ಮ ಲೇಔಟ್ ಇಂದ 1.5 kilometer ಗೆ ನಿಮ್ಗೆ ದೊಡ್ಡಾಲ್ಮರ ಸರ್ಕಲ್ ಸಿಗುತ್ತೆ. ಹಾಗೆ ಅತಿಥಿ ಹೋಟೆಲ್ ನಿಮ್ಗೆ ಗೊತ್ತಿರೋ ಹಾಗೆ ಮಾಗಡಿ ಮೇನ್ ರೋಡ್ ಹತ್ರ, ಅಲ್ಲಿಂದ ಜಸ್ಟ್ 3 ಇಂದ 4 kilometers ಗೆ ರೀಚ್ ಆಗ್ತೀರಾ. ಇನ್ನು ನಮ್ಮ ಲೇಔಟ್ ಇಂದ ತಾವರೆಕೆರೆ ಆಗಿರ್ಬೋದು, ಹಾಗೆ ಮೇನ್ ಆಗಿ ನೈಸ್ ರೋಡ್ ಇರೋದ್ರಿಂದ ನಿಮ್ಗೆ ಎಲ್ಲಾ ಜಾಗಕ್ಕೂ ಆರಾಮಾಗಿ ಓಡಾಡ್ಬೋದು ಮ್ಯಾಮ್. BDA ರಿಂಗ್ ರೋಡ್ ಕೂಡ ನಮ್ಮ ಲೇಔಟ್ ಇಂದ ಹತ್ರದಲ್ಲೇ ಬರ್ತಾ ಇದೆ. ಕನೆಕ್ಟಿವಿಟಿ ವೈಸ್ ಆಸಮ್ ಅಂತಾನೆ ಹೇಳ್ಬೋದು ಅಲ್ವಾ ಮೇಡಮ್? ಸೂಪರ್ ಆಗಿದೆ ಮ್ಯಾಮ್. ನೋಡ್ತಾ ಇರ್ಬೋದು ಸ್ಕೂಲ್ ಬಸ್ ಫೆಸಿಲಿಟಿ ಕೂಡ ಬರ್ತಾ ಇದೆ. ಆಲ್ರೆಡಿ ನಮ್ ಲೇಔಟ್ ಮುಂದೆ ಓಡಾಡ್ತಿವೆ ಮ್ಯಾಮ್. ನೀವು ನೋಡ್ತಿರ್ಬೋದು ಲೈವ್ ಅಲ್ಲೇ ತೋರಿಸ್ತಾ ಇದೀನಿ. ನಮ್ ಲೇಔಟ್ ಹತ್ರ ನಿಮ್ಗೆ ಅಟ್ಯಾಚ್ ಆಗಿನೇ ಬಸ್ ಕೂಡ ಓಡಾಡ್ತಿದೆ. ಸೊ 5 ನಿಮಿಷಕ್ಕೆ ಒಂದು ಬಸ್ ಬರ್ತಾನೆ ಇರುತ್ತೆ. ಯಾವ್ದೇ ರೀತಿ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಗೆ ತಲೆ ಕೆಡ್ಸ್ಕೊಳ್ಳೋಗಿಲ್ಲ. ಮೇಡಮ್ ಲೇಔಟ್ ಬಗ್ಗೆ ಏನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಎಸ್ ಮ್ಯಾಮ್. ಮೇಡಮ್ ಇವಾಗ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇರ್ತಾರೆ, ಲೇಔಟ್ ಬಂದು ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಅವ್ರು ಬರ್ಬೇಕಂತ ಹೇಳಿದ್ರೆ ಯಾವ ತರ ಮೇಡಮ್? ಖಂಡಿತ ಮ್ಯಾಮ್, ನಮ್ಮ ಲೇಔಟ್ ಕಡೆಯಿಂದಾನೆ ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದೀವಿ. ಯಾರೆಲ್ಲ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ತೀರಾ ಅಲ್ಲಿಂದ ಲೇಔಟ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಆದಷ್ಟು ನಾವು ಕೇಳ್ಕೊಳ್ಳೋದೇನಂದ್ರೆ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ. ಸೊ ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ಸೊ ನೀವು ಆರಾಮಾಗಿ ಇಲ್ಲಿ ಬಂದು ಬೇಗ ಬುಕಿಂಗ್ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ಅವಾಗಲೇ ಪ್ರೀ ಲಾಂಚಿಂಗ್ ಇರೋದ್ರ ಅವಾಗಲೇ ಬುಕಿಂಗ್ ಸ್ಟಾರ್ಟ್ ಆಗೋಗಿದೆ. ಆಲ್ರೆಡಿ ಎಲ್ಲ ಸುಮಾರು ಸೈಟ್ ಗಳು ಸೇಲ್ ಔಟ್ ಆಗಿ ಇನ್ ಕೆಲವೇ ಸೈಟ್ ಗಳು ಮಾತ್ರ ಉಳಿದಿದೆ ಮ್ಯಾಮ್. ಓಕೆ ಮ್ಯಾಮ್, ಇವಾಗ ಯಾರಾದ್ರೂ ಬಂದ್ರು ಲೇಔಟ್ ವಿಸಿಟ್ ಮಾಡೋರು ವಿತ್ ಫ್ಯಾಮಿಲಿ ಜೊತೆ ಬಂದ್ರೆ ಯಾವ್ದಾದ್ರು ಸೈಟ್ ಏನಾದ್ರು ಇಷ್ಟ ಅಂತ ಹೇಳಿದ್ರೆ ಮೇಡಮ್ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇರುತ್ತೆ? ಒಂದು ಅವ್ರದ ಸೈಟ್ ನ ಬ್ಲಾಕ್ ಮಾಡ್ಕೋಬೇಕಂದ್ರೆ? ಖಂಡಿತ ಮ್ಯಾಮ್, ಆದಷ್ಟು ಫ್ಯಾಮಿಲಿ ಜೊತೆ ಬಂದು ನಿಮ್ಗೆ ಯಾವ್ದಾದ್ರು ಸೈಟ್ ನಮ್ಮ ಲೇಔಟ್ ಅಲ್ಲಿ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ ಕೊಟ್ರೆ ನಮ್ ಕಂಪ್ನಿ ಕಡೆಯಿಂದ ಒಂದ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ. ನಿಮ್ಗೆ ಗೊತ್ತಿರೋ ಒಬ್ರಲ್ಲ ಇಬ್ರು ಲಾಯರ್ಸ್ ಗೆ ತೋರಿಸಿ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಗೆ ಮೂವ್ ಆನ್ ಆಗ್ಬೋದು. ಓಕೆ, ಹಾಗಾದ್ರೆ ಫ್ಯಾಮಿಲಿ ಜೊತೆ ಬಂದ್ರೆ ಆರಾಮಾಗಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತಲ್ವಾ? ಖಂಡಿತ ಮ್ಯಾಮ್. ಸೊ ನಮ್ಮವರೇ ಇಲ್ಲಿ ಇರ್ತೀವಿ. ಸೊ ನೀವು ಆರಾಮಾಗಿ ಆಫೀಸ್ ಹತ್ರ ಬಂದ್ರೆ ನಮ್ಮ ಆಫೀಸ್ ಮತ್ತೊಮ್ಮೆ ಹೇಳ್ತೀವಿ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಮಾಗಡಿ ರೋಡ್ ಚಿಕ್ಕೋಲ್ರಟ್ಟಿ ಹತ್ರ ಲೊಕೇಟ್ ಆಗಿದೆ. ಅಲ್ಲಿಂದ ಬಂದ್ರೆ ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ನಾವು ಪ್ರೊವೈಡ್ ಮಾಡ್ತಿರೋದ್ರಿಂದ ಆರಾಮಾಗಿ ಬನ್ನಿ. ಸೊ ಫಸ್ಟ್ ಲೇಔಟ್ ನ ವಿಸಿಟ್ ಮಾಡಿ ಎಲ್ಲಾ ಕಡೆ ಒಂದಷ್ಟು ವಿಚಾರಿಸಿ. ಇನ್ನೊಂದು ಮೇನ್ ಆಗಿ ಹೇಳ್ಬೇಕಂದ್ರೆ ನಮ್ ಲೇಔಟ್ ಸುತ್ತಮುತ್ತ ನಮ್ಮಷ್ಟು ಅತಿ ಕಡಿಮೆ ಬೆಲೆಗೆ ಯಾರು ಕೂಡ ಕೊಡ್ತಾ ಇಲ್ಲ. ಸೊ ಯಾರ್ಯಾರೆಲ್ಲ ಪ್ರೈಸ್ ಎಷ್ಟಪ್ಪ ಅಂತ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ಇದೊಂದು ಕ್ಯೂರಿಯಾಸಿಟಿ ಆಗಿ ನಿಲ್ಸಿರ್ತೀವಿ. ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀವಿ. ಓಕೆ, ನೋಡಿದ್ರೆ ವೀಕ್ಷಕರೇ, ರಕ್ಷಿತಾ ಮೇಡಮ್ ಅವ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇನ್ನು ಹೆಚ್ಚಿನ ಮಾಹಿತಿ ಹಾಗೆ ಪ್ರೈಸ್ ಏನಾದ್ರು ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಮೇಡಮ್ ಹೇಳ್ದಂಗೆ ಅವರ ಕಂಪ್ನಿ ಕಡೆಯಿಂದ ಅವ್ರ ಆಫೀಸ್ ಲೊಕೇಶನ್ಗೆ ಹೋದ್ರೆ ಅವ್ರ ಕಡೆಯಿಂದನೇ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ದೊಡ್ಡಾಲ್ಮರದ ಹತ್ರ ಕೇವಲ 1 ರಿಂದ 1.5 kilometer ಒಳಗಡೆ, ಅದು ಕೂಡ ಮೇನ್ ರೋಡ್ ಅಟ್ಯಾಚ್ ಆಗಿರುವಂತ ಯಾವ್ದಾದ್ರು ಸೈಟ್ ಗಳೇನಾದ್ರೂ ಹುಡುಕ್ತಾ ಇದೆ, ಅದು BMRD ಅಪ್ರೂವ್ ಆಗಿರ್ಬೇಕು, ಏಕತೆ ಆಗಿರುವಂತ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೇಡಮ್ ಹೇಳ್ದಂಗೆ ಪ್ರೈಸ್ ತಿಳ್ಕೊಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಕೆಳಗಡೆ ಕಾಣಿಸ್ತಾರ ನಂಬರ್ಗೆ ಡೈರೆಕ್ಟ್ ಆಗಿ ಒಂದ್ಸರಿ ಕಾಲ್ ಮಾಡಿ ಮಾತಾಡಿ. ಹಾಗೆ ಆಫೀಸ್ ಲೊಕೇಶನ್ ಬಂದು ವಿಸಿಟ್ ಮಾಡಿದ್ರೆ ಇನ್ನೂ ಕಂಪ್ಲೀಟ್ ಮಾಹಿತಿ ನಿಮ್ಗೆ ತಿಳಿಯುತ್ತೆ. ಹಾಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಲೇಔಟ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ
ಅಕ್ಕಪಕ್ಕ ಸರೌಂಡಿಂಗ್ ಪ್ರೈಸ್ ಗಿಂತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ ಗಳನ್ನು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳಕ್ ಇಷ್ಟ ಬೀಳ್ತೀನಿ. ಯಾಕಂತ ಹೇಳಿದ್ರೆ ಸರೌಂಡಿಂಗ್ ತುಂಬಾ ರೇಟ್ಸ್ ಇದೆ. ಎಸ್ ಮ್ಯಾಮ್, ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಗೊತ್ತು ಎಂತ ಒಂದು ಪ್ರೈಮ್ ಲೊಕೇಶನ್ ನಾವು ಲೇಔಟ್ ಮಾಡಿದೀವಿ ಅಂತ. ಸೊ ಯಾರು ಕೂಡ ಡಿಲೇ ಮಾಡ್ದಂಗೆ ಆದಷ್ಟು ಬೇಗ ನಿಮ್ಮ ಒಂದು ಕನಸಿನ ಮನೆ ಕಟ್ಕೊಳಕ್ಕೆ ಇಲ್ಲಿ ಬಂದು ಸೈಟ್ ನ ತಗೊಳ್ಳಿ. ಓಕೆ, ನೋಡ್ರಲ್ಲ ವೀಕ್ಷಕರೇ, ಮೇಡಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಲೇಔಟ್ ಬಂದು ವಿಸಿಟ್ ಮಾಡೋದನ್ನ ಮರಿಬೇಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಮೇಡಮ್, ನಮ್ಮ ಚಾನಲ್ ಇಂದ ಯಾರಾದ್ರೂ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ ಬೆಸ್ಟ್ ಪ್ರೈಸ್ ಹಾಕೊಡಿ. ಖಂಡಿತ ಮ್ಯಾಮ್, ಯಾರ್ಯಾರೆಲ್ಲ ನಿಮ್ಮ ಚಾನೆಲ್ ಇಂದ ಬರ್ತಾ ಇದೀವಿ ಅಂತ ಹೇಳಿದ್ರೆ ಸಾಕು, ಕಂಪ್ಲೀಟ್ಲಿ ನಿಮ್ಗೆ ಬೆಸ್ಟ್ ಪ್ರೈಸ್ ಗೆ ಕೊಡ್ತಾ ಇದೀವಿ. ಓಕೆ, ನೋಡಲ್ಲ ವೀಕ್ಷಕರೇ, ಇನ್ನೇನು ಯೋಚನೆ ಮಾಡ್ತಿದ್ರಾ? ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.